ಈಸಿ ರೆಸಿಪಿ ಹೇಳ್ಕೊಡ್ತೀನಿ. ಅದು ಏನಂತಂದ್ರೆ ಕಾಜು ಕಟ್ಲಿ. ಕಾಜು ಕಟ್ಲಿಗೆ ಬೇಕಾದ ಪದಾರ್ಥಗಳೇನಂತಂದ್ರೆ 1 ಕಪ್ ಕಾಜು ತೊಗೋಬೇಕ್ರಿ, 1 ಕಪ್ ಸಕ್ಕರೆ ತೊಗೋಬೇಕು, 2 ಸ್ಪೂನ್ ತುಪ್ಪ ತೊಗೋಬೇಕು, 2 ಸ್ಪೂನ್ ಹಾಲಿನ ಪುಡಿ ತೊಗೋಬೇಕು. ಫಸ್ಟ್ ಏನು ಮಾಡ್ಬೇಕಂದ್ರೆ ಒಂದು ಪ್ಯಾನ್ ಅಥವಾ ನಿಮ್ಮ ಮನೆಗೆ ಏನು ಬೊಗಣಿ ಯೂಸ್ ಮಾಡ್ತಿರೋದು ತೊಗೋಬೇಕು. ಅದ್ರದಾಗ 1 ಕಪ್ ಸಕ್ಕರೆ ಹಾಕಬೇಕು. ಆಮೇಲೆ ಏನಂತಂದ್ರೆ ನೀರು ಹಾಕಿ ಪಾಕ್ ಮಾಡ್ಕೋಬೇಕು. ಆ ಪಾಕ್ ಮಾಡ್ಕೊಂಡು ಅದು ತೆಳ್ಳಗೆ ಬರಬೇಕು. ತೆಳ್ಳಗೆ ಬಂದಮೇಲೆ ನಾವು ಕಾಜು ಏನಂತಂದ್ರೆ ಮಿಕ್ಸರ್ಗೆ ಹಾಕಿ ಮಿಕ್ಸರ್ ಮಾಡಿರ್ತೀವಿ ನಾವು. ಅದು ಏನಂತಂದ್ರೆ ಅದ್ರದ್ದು ಹಾಕ್ಬೇಕ್ರಿ, ಪ್ಯಾನ್ದಾಗ ಹಾಕಬೇಕು. ಪ್ಯಾನ್ದಾಗ ಹಾಕೋಣ 2 ಸ್ಪೂನ್ ತುಪ್ಪ ಹಾಕ್ಬೇಕ್ರಿ. ಆಮೇಲೆ 2 ಸ್ಪೂನ್ ಏನಂತಂದ್ರೆ ಹಾಲಿನ ಪುಡಿ ಹಾಕ್ಬೇಕ್ರಿ. ಆಮೇಲೆ ಹಾಕೋದಾಗೋಣ ಚಂದ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಮಾಡೋದಾಗೋಣ ಅದು ಚಂದ ಗಟ್ಟಿ ಆಗ್ತದ್ರಿ. ಗಟ್ಟಿ ಆಗೋಣ ಏನು ಮಾಡ್ಬೇಕ್ರಿ, ಅದು ಗಟ್ಟಿ ಆಗೋಣ ಒಂದು ಬಟರ್ ಪೇಪರ್ ಇರ್ತದಲ್ರಿ, ಅದು ತೊಗೋಬೇಕು. ಬಟರ್ ಪೇಪರ್ದಾಗ ಹಾಕ್ಬೇಕ್ರಿ. ಹಾಕೋದಾಗೋಣ ಅದು ಚಂದ ಲಟ್ಟಿಣಿಗೆಲೆ ನಾವು ಚಂದ ರೌಂಡ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ನಮಗೆ ಶೇಪ್ ಬೇಕಲ್ರಿ. ಮತ್ತು ಶೇಪ್ ಬೇಕಂದ್ರೆ ನಾವು ಫಸ್ಟ್ ರೌಂಡೇ ಮಾಡ್ಕೋಬೇಕ್ರಿ. ರೌಂಡ್ ಮಾಡಿಕೊಂಡು ಪೀಸ್ ಮಾಡ್ಬೇಕ್ರಿ. ಪೀಸ್ ಮಾಡೋದಾಗೋಣ ಸಿಲ್ವರ್ ಪೇಪರ್ ಹಾಕ್ತಾರೆ ರೀ. ಇಷ್ಟ ಇದ್ರೆ ಹಾಕ್ಬೋದು, ಇಲ್ಲದೆ ಇರ್ಬೋದು, ನಡೀತದದು ಚಾಯ್ಸಿಗದ. ಬೇಕ್ರಿ ಸ್ಟೈಲ್ ಬೇಕು ಆ ಥರ ತಿನ್ನಬೇಕು ನಮಗೆ ಇಷ್ಟ ಆಯ್ತಂದ್ರೆ ಅಷ್ಟೇ ಹಾಕ್ಬೇಕ್ರಿ. ತುಪ್ಪರೇ ಕಂಪಲ್ಸರಿ ಹಾಕ್ಬೇಕ್ರಿ. ಯಾಕಂದ್ರೆ ನಮಗೆ ಸುಗಂಧ ಬರ್ಬೇಕಂದ್ರೆ ನಮ್ಗೆ ತುಪ್ಪ ಬೇಕೇ ಬೇಕ್ರಿ. ಅದು ಸ್ವೀಟಿಗರೆ ಸ್ಪೆಷಲಿ ಬೇಕೇ ಬೇಕು. ಅದು ಮಾಡ್ಕೋದಾಗೋಣ ಮುಗೀತ್ರಿ. ಇದೇ ನಮ್ಮ ಕಾಜು ಕಟ್ಲಿ ಸಿಂಪಲ್ ರೆಸಿಪಿ ಅದ ರೀ. ನೀವು ನಿಮ್ಮ ಕೈಯಿಂದನೇ ಮಾಡಿ ನಿಮ್ಮ ಮನೆಗೆಲ್ಲರಿಗೂ ಕೊಡ್ರಿ. ಮಸ್ತ್ ಇರ್ತದ್ರಿ. ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನ ಎಲ್ಲರೂ ಇಷ್ಟಪಟ್ಟು ತಿಂತಾರ್ರಿ. ಸುಮ್ಮನೆ ಹೊರಗಿನ ತಿಂದು ಹೊಟ್ಟೆ ಕೆಡ್ಸ್ಕೋಕಿನ ನಾವು ಮನೆಗೆ ಮಾಡಿ ನಮ್ಮ ಕೈಯಾರ ತಿಂದ್ರೇ ಚಂದ ಇರ್ತದಲ್ರಿ. ನಾನು ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.